ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡಿದರೆ ನಾವು ಸಹಿಸಲ್ಲ ಅಂಥೇಳಿ ಗುಡುಗಿದ್ದಾರೆ. ಕಾನೂನು ಕ್ರಮವನ್ನು ಕೈಗೊಳ್ತೇವೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂಥದ್ದು. ನಾವು ಕನ್ನಡ ಪರ ಹೋರಾಟ ಮಾಡೋರಿಗೆ ನಮ್ದು ಅಭ್ಯಂತರ ಇಲ್ಲ. ಕಾನೂನು ಕೈ ತೆಗೆದುಕೊಳ್ಬಾರ್ದು. ಬೆಂಗಳೂರು ನಗರದ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡೋದು ನಾವು ಒಪ್ಪಲಿಕ್ಕೆ ನಾವು ತಯಾರಿಲ್ಲ. ನಮಗೆ ಕನ್ನಡ ಉಳಿಸ್ಬೇಕು, ಕನ್ನಡ ಹೋರಾಟಗಾರರ ಬಗ್ಗೆ ನಮಗೆ ಗೌರವ ಇದೆ. ಹಂಗಂತ ಎಲ್ಲರ ಆಸ್ತಿಗಳನ್ನೆಲ್ಲ ಹಾಳು ಮಾಡಲಿಕ್ಕೆ ಸರ್ಕಾರ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ನಾನು ಹೇಳಿದ್ದೀನಿ, ಆಯಿತು ಹೋರಾಟ ಮಾಡಬೇಕಾ ಮಾಡಿ, ಏನು ನಮ್ದೇನು ಅಭ್ಯಂತರ ಇಲ್ಲ. 60% ಬೋರ್ಡ್ ಹಾಕಬೇಕಾ, ಕನ್ನಡ ಬರಬೇಕು, ಅದಕ್ಕೂ ಒಂದು ಮಿತಿ ಇದೆ. ಹಂಗಂತ ಆಸ್ತಿ ಪಾಸ್ತಿಗಳನ್ನೆಲ್ಲ ಹೋರಾಟ ಮಾಡಿದ್ರೆ ಯಾರೋ ಒಬ್ಬ ಕಂಪ್ಲೇಂಟ್ ಕೊಟ್ಟಾಗ ಕೇಸ್ ರಿಜಿಸ್ಟರ್ ಆಯಿತು. ನಾನೇ ಮಾತಾಡಿದ್ದೀನಿ, ಕೇಸ್ ಎಲ್ಲ ರಿಜಿಸ್ಟರ್ ಮಾಡೋದು ಸರಿ ಇಲ್ಲ ರೀ, ಬರೀ ಅವನು ಯಾರೋ ಒಬ್ಬ ಅಂಗಡಿಯವನು ಕಂಪ್ಲೇಂಟ್ ಕೊಟ್ಟ ಅನ್ನೋದು ಸರಿ ಇಲ್ಲ ಅಂತ ನಾನೇ ಮಾತಾಡಿದ್ದೀನಿ. ಹಂಗಂತ ಅಂದ್ಬಿಟ್ಟು ಎಲ್ಲರ ಆಸ್ತಿಗಳನ್ನ ಮಾಡ್ತೀನಿ ಅಂತ ಅಂದ್ರೆ ಇದಕ್ಕೆಲ್ಲ ನಾವು ಈ ಅವಕಾಶನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಕೂಡ ಭರವಸೆ ಕೊಟ್ಟಿದ್ದೀರಿ. ಹೌದ್ರಿ, ಕಡ್ಡಾಯ